ಅವರಿಗೂ ಮತ್ತು ಸತೀಶ್ ಅವ್ರಿಗೂ ಅಷ್ಟು ಕಷ್ಟ ಇರ್ಬೋದು, ಒಳ್ಳೆ ದೋಸ್ತಿಗೆ ಮಾತಿನಲ್ಲೇ. ಬಟ್ ರಾಜಕೀಯ ಬಂದಾಗ ಅಷ್ಟು ಕಷ್ಟ ಅದ. ಇವೆಲ್ಲನೂ ಅದೇ ಕಾಲಕ್ಕೆ ನಮ್ಮ ಈ ಬೈಲೊಂಗಲದ ಮಹಂತೇಶ್ ಕೌಸಲ್ಗೆ ಯಾವುದು ಸಹಿತ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಜೊತೆಗೂ ಅಷ್ಟೇ ಕಷ್ಟ ಅದಂತ ಅನ್ನಿಸ್ತದೆ. ಅಂದ್ರೆ ಒಂದು ರಾಜಕೀಯ ಲಾಭದ ಲೆಕ್ಕದಲ್ಲಿ ಅದಾವ. ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಎಲ್ಲಿ ವೀಕ್ ಆಗ್ತಾ ಇದೆಯಾ ಅಥವಾ ಒಂದು ದ್ವೀಪ ಆಗ್ತಾ ಇದ್ದಾವ ಅಂತ. ಒಬ್ಬೊಬ್ಬರು ಸಪ್ರೇಟ್ ದ್ವೀಪನ ನಮಗೆ ನೀವು ಸಂಬಂಧ ಇಲ್ಲ, ನಿಮ್ಗೆ ನಾವು ಸಂಬಂಧ ಇಲ್ಲ, ನಿಮ್ಗೆ ಸಮಸ್ಯೆ ಬಂದ್ರೆ ನೀವು ಎದುರಿಸ್ರಿ, ನಮ್ಮ ಸಮಸ್ಯೆ ಬಂದ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಮನೋಸ್ಥಿತಿಯಲ್ಲಿ ಬೆಳೆದದನ ಅಂತ. ಹೀಗಾದಾಗ ಈಗ ಸ್ವತಃ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು DCC ಬ್ಯಾಂಕಿನ ಅಧ್ಯಕ್ಷರು ಮಾಡ್ರಿ ಅಂತ ಸ್ವಚ್ಛವಾಗಿ ಹೇಳಿದಾಗ ಸೂಚನೆ ಕೊಟ್ಟಾಗ ಸಹಿತ ಅದು ಪಾಪ ಅವ್ರು ಮಾತು ಕೊಟ್ಟಿದ್ದರು. ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಏನಪ್ಪ ಅಂತಂದ್ರೆ ಸತೀಶ್ ಅವರಾಗಿರ್ಬೋದು, ಜೊಲ್ಲೆ ಅವರು ಅಧ್ಯಕ್ಷ ಮಾಡಿದ್ರು. ಆ ಒಂದು ಕಾರಣಕ್ಕೂ ಸಹಿತ ಎಷ್ಟೋ ಬಗ್ಗೆ ಎಷ್ಟು ಅಸಂತೋಷ ಕಾಂಗ್ರೆಸ್ನಲ್ಲದ ಅನ್ನೋದು ನಾವು ಮರಲಿಕ್ಕಾಗೋದಿಲ್ಲ. ಈಗಾಗಲೇ ಆರಂಭದಲ್ಲಿ ಹೇಳಿದೆ, ರಮೇಶ್ ಕುರ್ಚಿ ಅವರಂತೂ ರೆಬಲ್ ಆಗಿದ್ದಾರೆ ಈ ಒಂದು ಹೊಸ ಈ ನಮ್ಮ ಸತೀಶ್ ಅವರ ಉಸ್ತುವಾರಿ ಅಥವಾ ಕಾಂಗ್ರೆಸ್ನ ಕೆಲಸದಿಂದಾಗಿ. ಹೀಗಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಮುಂಬರುವ ಚುನಾವಣೆಯಲ್ಲೇ ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅನ್ನೋ ಚರ್ಚೆ ಈಗಲೇ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಈಗಂತೂ ಎಲ್ಲರದ್ದು ಒಂದು ಕಣ್ಣು ಎದುರ ಮೇಲಪ್ಪ ಅಂತಂದ್ರೆ ಸೌದಿ ಕಾಂಗ್ರೆಸ್ನ ಉಳಿತಾರ ಅಥವಾ ಜಗದು ಹೋಗ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಈ ಡೆವಲಪ್ಮೆಂಟ್ ಆಗೋದನ್ನು ನೋಡಿದಾಗ ಸಹಜವಾಗಿ ಇದು ಏನಾಗಬಹುದು ಬಹುಶಃ ಅನ್ನುವಂಥದ್ದು ನೆನಪಿಸ್ಕೊಂಡಾಗ ಸಪೋಸ್ ಏನಾದರೂ ಮಂತ್ರಿಗಿರಿ ತಪ್ಪಿದ್ರೆ ಮೋಸ್ಟ್ಲಿ ಸೌದಿಯವರು ಪಕ್ಷದಲ್ಲಿ ಉಳಿಯೋದಿಲ್ಲ ಅನ್ನುವಂಥದ್ದು. ಮತ್ತು ಈಗಾಗಲೇ BJPಗೂ ಗೊತ್ತಾಗಿದೆ ಅವರ ಮಹತ್ವ. ಯಾಕಪ್ಪ ಅಂತಂದ್ರೆ ಅವರು ನಿಜವಾಗಿಯೂ ಅಲ್ಲಿ ತಮ್ಮ ಭಾಗದಲ್ಲೇ ಅಥಣಿ ಭಾಗದ ಸುತ್ತಮುತ್ತಲೇ ಪ್ರಭಾವಿಯಾದ ನಾಯಕರಿದ್ದಾರೆ. ಜೊತೆಗೆ ಜೊಲ್ಲೆ ಅವರು ಇನ್ನೂ BJPಯಲ್ಲಿದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೋಗ್ತಾರೋ ಇಲ್ಲೋ ಬೇರೆ ವಿಷಯ ಅದು. ಬಟ್ ಇವತ್ತಂತೂ BJPಯಲ್ಲಿ ಇದ್ದುಕೊಂಡು ಅಧ್ಯಕ್ಷರಾಗಿದ್ದಾರೆ. ಅದು ಅದ್ರ ಜೊತೆಗೆ ತಾವು